ನಮಸ್ಕಾರ ವೀಕ್ಷಕರೇ, ಪೈಥಾನ್ ಕಲಿಕೆಗೆ ನಿಮಗೆಲ್ಲ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾವು ಇಂಟರಾಕ್ಟಿವ್ ಮೋಡ್ ಮತ್ತು ಸ್ಕ್ರಿಪ್ಟ್ ಮೋಡ್ ಬಗ್ಗೆ ತಿಳಿದುಕೊಂಡಿದ್ದೆವು. ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಮೇಲೆ ಕಾಣಿಸ್ತಿರೋ ಐ ಬಟನ್ ಕ್ಲಿಕ್ ಮಾಡಿ ನೋಡಬಹುದು. ಈ ಸಂಚಿಕೆಯಲ್ಲಿ ನಾವು ಪೈಥಾನ್ನಲ್ಲಿ ಬಳಸಲಾಗುವ ಕೆಲವು ಮುಖ್ಯವಾದ ಡೇಟಾ ಟೈಪ್ಗಳ ಬಗ್ಗೆ ತಿಳಿಯೋಣ. ಡೇಟಾ ಟೈಪ್ಗಳು ಪ್ರೋಗ್ರಾಮಿಂಗ್ನಲ್ಲಿ ಬಹಳ ಮುಖ್ಯ. ಇವು ನಾವು ನಿರ್ವಹಿಸುವ ಡೇಟಾದ ಸ್ವರೂಪವನ್ನು ನಿರ್ಧರಿಸುತ್ತವೆ. ಪ್ರತಿಯೊಂದು ಮಾಹಿತಿಗೂ ಒಂದು ನಿರ್ದಿಷ್ಟವಾದ ಟೈಪ್ ಇರುತ್ತೆ. ಇವತ್ತು ನಾವು ಅಂಥ 4 ಮುಖ್ಯವಾದ ಡೇಟಾ ಟೈಪ್ಗಳನ್ನ ಕಲಿಯೋಣ. ಮೊದಲನೆಯದಾಗಿ ಪೂರ್ಣಾಂಕಗಳು, ಅಂದ್ರೆ ಇಂಟಿಜರ್ಸ್. ಇವು ಪೂರ್ಣ ಸಂಖ್ಯೆಗಳು. ಉದಾಹರಣೆಗೆ 10, -5, 0, ಮತ್ತೆ 100ರ ತರಹದ ಸಂಖ್ಯೆಗಳು. ಪೈಥಾನ್ನಲ್ಲಿ ಇದನ್ನ ಇಂಟ್ ಅಂತ ಕರೀತಾರೆ. ಇದರ ನಂತರ ಬರೋದು ದಶಮಾಂಶ ಸಂಖ್ಯೆಗಳು, ಅಂದ್ರೆ ಫ್ಲೋಟ್ಸ್. ಈ ಸಂಖ್ಯೆಗಳಲ್ಲಿ ಪಾಯಿಂಟ್ ಇರುತ್ತೆ, ಅಂದ್ರೆ ಇವು ಭಿನ್ನಾಂಕ ಭಾಗವನ್ನ ಹೊಂದಿರುತ್ತವೆ. ಉದಾಹರಣೆಗೆ 3.14, -0.001, ಹಾಗೆ 2.0. ಪೈಥಾನ್ನಲ್ಲಿ ಇದಕ್ಕೆ ಫ್ಲೋಟ್ ಅಂತಾರೆ. ಈಗ ನಾವು ಸ್ಟ್ರಿಂಗ್ಗಳ ಬಗ್ಗೆ ನೋಡೋಣ. ಸ್ಟ್ರಿಂಗ್ ಅಂದ್ರೆ ಅಕ್ಷರಗಳ ಒಂದು ಸರಣಿ. ನಾವು ಏನಾದ್ರೂ ಪಠ್ಯವನ್ನ ತೋರಿಸಬೇಕಾದ್ರೆ ಇದನ್ನ ಉಪಯೋಗಿಸ್ತೀವಿ. ಉದಾಹರಣೆಗೆ ಹಲೋ ಆಗಿರಬಹುದು, ಅಥವಾ ಜಗತ್ತು, ಅಥವಾ ಪೈಥಾನ್. ಸ್ಟ್ರಿಂಗ್ಗಳನ್ನ ಒಂದೇ ಕೊಟೇಶನ್ ಮಾರ್ಕ್ ಅಥವಾ ಡಬಲ್ ಕೊಟೇಶನ್ ಮಾರ್ಕ್ ಒಳಗಡೆ ಬರಿತೀವಿ. ಪೈಥಾನ್ನಲ್ಲಿ ಇದರ ಟೈಪ್ str. ಕೊನೆಯದಾಗಿ ಬರೋದು ಬೂಲಿಯನ್ಗಳು. ಈ ಡೇಟಾ ಟೈಪ್ ಕೇವಲ 2 ವ್ಯಾಲ್ಯೂಗಳನ್ನ ಮಾತ್ರ ಹೊಂದಿರುತ್ತೆ. ಒಂದು ಟ್ರೂ, ಅಂದ್ರೆ ನಿಜ, ಇನ್ನೊಂದು ಫಾಲ್ಸ್, ಅಂದ್ರೆ ತಪ್ಪು. ಲಾಜಿಕಲ್ ಆಪರೇಷನ್ಸ್ಗೆ ಇದು ತುಂಬಾನೇ ಮುಖ್ಯ. ಪೈಥಾನ್ನಲ್ಲಿ ಇದರ ಟೈಪ್ ಬೂಲ್. ಉದಾಹರಣೆಗೆ 5 3ಕ್ಕಿಂತ ದೊಡ್ಡದಾಗಿದ್ರೆ ಅದು ಟ್ರೂ, 10 20ಕ್ಕೆ ಸಮನಾಗಿದ್ರೆ ಅದು ಫಾಲ್ಸ್. ಇವು ಪೈಥಾನ್ ಕಲಿಯೋಕೆ ನೀವು ತಿಳ್ಕೋಬೇಕಾದಂತಹ ಬೇಸಿಕ್ ಡೇಟಾ ಟೈಪ್ಗಳು. ಪ್ರೋಗ್ರಾಮಿಂಗ್ ಮಾಡೋಕೆ ಇವುಗಳ ಬಗ್ಗೆ ಗೊತ್ತಿರೋದು ತುಂಬಾ ಮುಖ್ಯ. ವೀಕ್ಷಕರೇ, ಕೊನೆಯದಾಗಿ ಒಂದ್ಸಲ ನೆನಪಿಟ್ಟುಕೊಳ್ಳಿ. ಪೂರ್ಣಾಂಕಗಳೆಂದರೆ 10, -5, 100ರಂತಹ ಸಂಖ್ಯೆಗಳು. ಇವು ಲೆಕ್ಕಾಚಾರಗಳಿಗೂ ನಿಮ್ಮ ಐಡಿ ನಂಬರ್ಗಳಿಗೂ ಬಳಕೆಯಾಗುತ್ತವೆ. ದಶಮಾಂಶ ಸಂಖ್ಯೆಗಳೆಂದರೆ 3.14, 98.6, 0.05ರಂತಹವು. ಇವು ಬೆಲೆಗಳನ್ನಾಗಲಿ, ತಾಪಮಾನವನ್ನಾಗಲಿ, ಶೇಕಡಾವಾರುಗಳನ್ನಾಗಲಿ ತಿಳಿಸುತ್ತವೆ. ಸ್ಟ್ರಿಂಗ್ಗಳೆಂದರೆ ಹಲೋ ಅನ್ನುವ ಮಾತು, ಪೈಥಾನ್ ಕಲಿಯೋಣ ಎಂಬ ವಾಕ್ಯ, ಅಥವಾ ದಿನಾಂಕ 2/6/2025, ಇವೆಲ್ಲ ಪಠ್ಯ ರೂಪದಲ್ಲಿರುವ ಮಾಹಿತಿ. ಕೊನೆಯದಾಗಿ ಬೂಲಿಯನ್ಗಳು ಟ್ರೂ ಅಥವಾ ಫಾಲ್ಸ್. ಉದಾಹರಣೆಗೆ ನೀವು ಲಾಗಿನ್ ಆಗಿದ್ದೀರಾ ಇಲ್ವಾ ಅಂತ ತಿಳ್ಕೊಳ್ಳೋಕೆ ಇದು ಸಹಾಯ ಮಾಡುತ್ತೆ. ಮುಂದಿನ ವಿಡಿಯೋಗಳಲ್ಲಿ ನಾವು ಇದನ್ನ ಇನ್ನೂ ಡೀಟೇಲ್ ಆಗಿ ಕಲಿಯೋಣ. ಧನ್ಯವಾದಗಳು.